ನನ್ನ ಹಾಡು ನನ್ನದು ಎನ್ನುತ್ತಲೇ ಬದುಕಿಗೆ ಗುಡ್ ಬೈ ಹೇಳಿದ ರಾಮಾಚಾರಿ ವಿಷ್ಣುವರ್ಧನ್. ಒಂದೇ ಗುಕ್ಕಿನಲ್ಲಿ ವಿಷ್ಣುವರ್ಧನ್ ಅವರ ಬದುಕನ್ನು ವಿಶ್ಲೇಷಿಸುವುದು ಕಷ್ಟವೋ ಕಷ್ಟ. ಇವರ ಬದುಕಿಗೆ ಅದೆಷ್ಟು ಬಣ್ಣಗಳು, ಅದೆಷ್ಟು ಕೋನಗಳು, ಅದೆಷ್ಟು ವೈವಿಧ್ಯಮಯ ಆಂಗಲ್ಗಳು. ನೆಮ್ಮದಿಯಾಗಿ ಬದುಕಿದವರು ಎನ್ನುವಂತಿಲ್ಲ, ನೆಮ್ಮದಿಯಾಗಿ ವಿಧಿವಶರಾದರು ಎನ್ನುವಂತೆಯೂ ಇಲ್ಲ. ಅದೆಂಥ ಅತಂತ್ರ ಸ್ಥಿತಿ. ಸತ್ತ ಮೇಲೂ ವಿವಾದ ಬಿಡಲಿಲ್ಲ. ನಾಗರಹಾವು ಚಿತ್ರದ ರಾಮಾಚಾರಿಯಾಗಲಿ, ಭೂತಯ್ಯನ ಮಗ ಅಯ್ಯು ಚಿತ್ರದ ಗುಳ್ಳನಾಗಲಿ, ಬಂಧನ ಚಿತ್ರದ ಸೂಕ್ಷ್ಮ ಮನಸ್ಸಿನ ಭಗ್ನ ಪ್ರೇಮಿಯಾಗಲಿ, ಮುತ್ತಿನ ಹಾರ ಚಿತ್ರದ ಧೀರ ಯೋಧ ಅಚ್ಚಪ್ಪನಾಗಲಿ, ಕನ್ನಡ ಪ್ರೇಕ್ಷಕರು ಎಂದೆಂದೂ ಮರೆಯದಂತೆ ಅಭಿನಯಿಸಿದವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಆಂಗ್ರಿ ಯಂಗ್ ಮ್ಯಾನ್ ಆಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ವಿಷ್ಣು ಆನಂತರ ಪ್ರೇಮಿಯಾಗಿ, ಮಗನಾಗಿ, ಅಣ್ಣನಾಗಿ, ತಂದೆಯಾಗಿ ನಮ್ಮ ಮನಸೂರೆಗೊಂಡರು, ರಂಜಿಸಿದರು, ಸ್ಫೂರ್ತಿ ನೀಡಿದರು, ಕಣ್ಣೀರು ಹಾಕುವಂತೆಯೂ ಮಾಡಿದರು. ಇಂಥ ವಿಷ್ಣುವರ್ಧನ್ ಅವರ ಮೂಲ ಹೆಸರು ಸಂಪತ್ ಕುಮಾರ್. ಆದರೆ ನಾಗರಹಾವು ಚಿತ್ರದ ಸಂದರ್ಭದಲ್ಲಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ವಿಷ್ಣುವರ್ಧನ್ ಎಂದು ನಾಮಕರಣ ಮಾಡಿದರು. ಆದರೆ ಇದುವೇ ವಿಷ್ಣು ಅವರ ಮೊದಲ ಚಿತ್ರವಲ್ಲ. ಇವರು ನಟಿಸಿದ ಮೊಟ್ಟ ಮೊದಲ ಚಿತ್ರ ವಂಶವೃಕ್ಷ. ಈ ಚಿತ್ರದಲ್ಲಿ ಇವರು ಬಾಲನಟ. 1973ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಜಿ.ವಿ. ಅಯ್ಯರ್ ನಿರ್ದೇಶಿಸಿದ್ದರು. ಆಗ ಇವರ ಹೆಸರು ಕುಮಾರ್. ವಿಷ್ಣುವರ್ಧನ್ ನಾಯಕ ನಟರಾಗಿ ನಟಿಸಿದ ಮೊದಲ ಚಿತ್ರ ನಾಗರಹಾವು. ನಾಯಕ ನಟರಾಗಿ ಅಪಾರ ಜನಮನ್ನಣೆ ಪಡೆದ ಇವರು ನಂತರದ ದಿನಗಳಲ್ಲಿ ಕನ್ನಡದ ಪ್ರಥಮ ಶ್ರೇಣಿಯ ನಟರಾಗಿ ಬೆಳೆದರು. ಚಿತ್ರದಿಂದ ಚಿತ್ರಕ್ಕೆ ತನ್ನ ಜನಪ್ರಿಯತೆಯನ್ನು ವೃದ್ಧಿಸಿಕೊಂಡು ತಾರಾಪಟ್ಟಕ್ಕೇರಿದರು. ನಟನೆಯಲ್ಲದೆ ಕೆಲವು ಚಿತ್ರಗಳಲ್ಲಿ ಹಾಡಿದ್ದಾರೆ ಕೂಡ. ಹಾಸ್ಯ ಪ್ರಧಾನ ಚಿತ್ರಗಳಲ್ಲೂ ಮಿಂಚಿದ್ದಾರೆ. ಸಾಹಸ ಪ್ರಧಾನ ಚಿತ್ರಗಳಲ್ಲಿ ಎಷ್ಟು ಸಲೀಸಾಗಿ ನಟಿಸಿದ್ದಾರೋ ಭಾವ ಪ್ರಧಾನ ಚಿತ್ರಗಳಲ್ಲಿ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ನಟಿಸಿದ್ದಾರೆ. ಕೆಲವು ಚಿತ್ರಗಳ ಉದಾಹರಣೆಯನ್ನು ಕೊಡುವುದಾದರೆ ಮಲೆಯ ಮಾರುತ, ಬಂಧನ, ಸುಪ್ರಭಾತ, ಮುತ್ತಿನ ಹಾರ, ಭೂತಯ್ಯನ ಮಗ ಅಯ್ಯು, ಹೊಂಬಿಸಿಲು, ಲಯನ್ ಜಗಪತಿ ರಾವ್, ವೀರಪ್ಪ ನಾಯಕ, ಯಜಮಾನ ಇತ್ಯಾದಿ. ವಿಷ್ಣು ಅವರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಸಿಕ್ಕಿರಬಹುದು. ಆದರೆ ಕರ್ನಾಟಕ ರತ್ನದ್ದು ತೂಕ ಬೇರೆ. ತುಂಬಾ ತಡವಾಯಿತು. ಆದರೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಪ್ರಶಸ್ತಿ ಸಿಕ್ಕಿದೆ ಎಂಬ ಸಮಾಧಾನ ಅವರ ಅಭಿಮಾನಿಗಳದ್ದು. ವಿಷ್ಣುಜಿ ಜೀವಂತವಿರುವಾಗಲೇ ಸಿಕ್ಕಿದ್ದರೆ ಅದರ ತೂಕವೇ ಬೇರಿತ್ತು. ಒಂದು ವಿಷಯ ಗೊತ್ತಾ? ವಿಷ್ಣು ಅವರಿಗೆ ಯೂನಿವರ್ಸಿಟಿಯೊಂದು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದಾಗ ಅವರು ನೋವಿನಿಂದ ನುಡಿದ ವಿಚಾರ, ಈ ಪದವಿ ನನಗಿಂತಲೂ ನನ್ನ ಶ್ರೀಮತಿ ಭಾರತಿಯವರಿಗೆ ಸಿಗಬೇಕಿತ್ತು. ನನಗಿಂತಲೂ ಹೆಚ್ಚು ಅರ್ಹತೆ ಅವರಿಗಿತ್ತು. ಆದರ್ಶ ದಂಪತಿಗಳೆಂದರೆ ಇವರೇ. ವಿಷ್ಣುವರ್ಧನ್ ಅವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ. ಅದರಲ್ಲೂ ಅಲ್ಲಿನ ಪ್ರಿನ್ಸಿಪಾಲ್ ಆಗಿದ್ದ ನರಸಿಂಹಯ್ಯ ಅಂದರೆ ಪ್ರೀತಿ ಗೌರವ. ಅವರ ನೆಚ್ಚಿನ ಶಿಷ್ಯ ವಿಷ್ಣು. ಒಂದು ರೀತಿಯಲ್ಲಿ ನಾಗರಹಾವು ಚಿತ್ರದ ಚಾಮಯ್ಯ ಮೇಷ್ಟ್ರು ಮತ್ತು ರಾಮಾಚಾರಿಯ ಬಂಧ. ವಿಷ್ಣು ಅವರು ನಿರ್ಮಾಪಕರಾಗಿ, ವಿತರಕರಾಗಿ ಕೂಡ ತಮ್ಮ ಅದೃಷ್ಟ ಪರೀಕ್ಷಿಸಿದ್ದೂ ಉಂಟು. 2 ಹಿಂದಿ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಇವರು ನಟಿಸಿದ ಯಜಮಾನ ಚಿತ್ರ ಗಳಿಕೆಯಲ್ಲಿ ಹಿಂದಿನ ಎಲ್ಲಾ ದಾಖಲೆಗಳನ್ನೂ ಮುರಿದಿದೆ. ವೃತ್ತಿ ಬದುಕಿನ ಅನೇಕ ಸವಾಲುಗಳನ್ನು, ಪೈಪೋಟಿಗಳನ್ನು ಎದುರಿಸಿದ್ದಾರೆ. ಕಿರುಕುಳ ತೀರಾ ಅತಿಯಾದಾಗ ಬೆಂಗಳೂರು ಬಿಟ್ಟು ಮದರಾಸಿಗೆ ಹೋಗಲು ಯೋಚಿಸಿದ್ದರು. ಒಳ್ಳೆ ಗಾಯಕರು ಹೌದು. ಜಿಮ್ಮಿಗಲ್ಲು ಚಿತ್ರದ ತುತ್ತು ಅನ್ನ ತಿನ್ನೋಕೆ ಹಾಡು ಸರ್ವಜನಪ್ರಿಯ. ಕ್ರಿಕೆಟ್ ಪ್ರೇಮಿ, ಮಿತಭಾಷಿ. ಅಂಬರೀಷ್ ಅಂದರೆ ಪ್ರಾಣ. 5 ಬಾರಿ ಶ್ರೇಷ್ಠ ನಟ ರಾಜ್ಯ ಪ್ರಶಸ್ತಿ ಪಡೆದಿರುವ ವಿಷ್ಣುವರ್ಧನ್ ಅವರಿಗೆ ಆಯಸ್ಸಿನ ಕೊರತೆ. ಅಕಾಲದಲ್ಲಿ ವಿಧಿವಶರಾದರು. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು, ಹಿತೈಷಿಗಳನ್ನು ಅಗಲಿದ ವಿಷ್ಣು ಅವರ ಸ್ಮಾರಕ ಕೂಡ ವಿವಾದಗ್ರಸ್ತ.